ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ವತಿಯಿಂದ ನಗರದ ಖಾಸಗಿ ಸಭಾಭವನದಲ್ಲಿ ಶಿಕ್ಷಣ ಕ್ಷೇತ್ರ, ಹೋರಾಟ ಕ್ಷೇತ್ರ ಸೇರಿದಂತೆ ವಿಶೇಷವಾಗಿ ಜಾತಿ ಮತ ಭೇದ ಎನ್ನದೇ ಎಲ್ಲ ಧರ್ಮಗಳ ಶವ ಸಂಸ್ಕಾರದಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿದ ಮಹನೀಯರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯ ನಡೆದಿದೆ. ಕಲಬುರಗಿ ನಗರದ ದರ್ಗಾ ರಸ್ತೆಯ ಹತ್ತಿರ ಇರುವ ಸಂತ್ರಸ್ವಾಡಿ ಸಿಟಿ ಬಸ್ ನಿಲ್ದಾಣದ ಹತ್ತಿರವಿರುವ ಖಾಸಗಿ ಸಭಾಭವನದಲ್ಲಿ ಹಮ್ಮಿಕೊಂಡ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿವಿಧ ಅತಿಥಿಗಳ ಸಮ್ಮುಖದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸುಮಾರು ವರ್ಷಗಳಿಂದ ಜಾತಿ ಮತ ಭೇದ ಎನ್ನದೇ ಎಲ್ಲ ಧರ್ಮಗಳ ಶವ ಸಂಸ್ಕಾರದಲ್ಲಿ ಭಾಗಿಯಾಗಿ ಮುಂದೆ ನಿಂತು ಶವ ಸಂಸ್ಕಾರದ ಕೆಲಸ ನಿರ್ವಹಿಸುತ್ತಾ ಬಂದಿರುವ ಹಿರಿಯ ಜೀವಿಯಾದ ಶಿವರಾಯ್ ಪೂಜಾರಿ ಸೇರಿದಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೋರಾಟಗಳಲ್ಲಿ ಭಾಗಿಯಾಗಿ ತಮ್ಮ ಹಲವು ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಬಂದ ಸಚಿನ್ ಪರಹತಾಬಾದ್, ದತ್ತು ಭಾಸ್ಗಿ, ಸಂಧ್ಯಾ ಜುಮ್ನಾಳ್, ಚಂದ್ರಶೇಖರ್ ಭಾಸ್ಗಿ, ಸೆಕ್ರೆಟರಿ ಶಿವಲಿಂಗಯ್ಯ ಮಠಪತಿ, ಸಾಹಿತಿ ಮಂಗಲ ಕಾಂಬಳೆ ಸೇರಿದಂತೆ ಒಟ್ಟು 30 ಜನ ಸಾಧಕರಿಗೆ ಸಮಿತಿ ವತಿಯಿಂದ ಗುರುತಿಸಿ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಲ ಕಾಂಬಳೆ, ಸೋಮಶೇಖರ್ ಶಿವಾಚಾರ್ಯ, ರೆವಡೆಂಟ್ ಸ್ಯಾಮ್ಯುಯಲ್ ಬಾಲೇಕರ್ ಹಾಗೂ ಸಮಿತಿಯ ಅಧ್ಯಕ್ಷರಾದ ಲೂಯಿಸ್ ಕೋರಿ ಅವರು ಮಾತನಾಡಿದರು. ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಯಾವುದೇ ಒಂದು ಸಾಮಾಜಿಕವಾಗಿ ಸಮರ್ಪಣೆ ಮಾಡಬೇಕಾಗಿತ್ತು ಅಂದರೆ ನನ್ನ ಒಂದು ಹುಟ್ಟಿದ ಹಬ್ಬ ದಿನಾಚರಣೆ ಬರ್ತಡೇ ಅನ್ನೋದು ಶಿಕ್ಷಕರ ದಿನಾಚರಣೆಯಾಗಿ ಮಾಡಿರಿ ಅಂತ ಹೇಳಿರ್ತಕ್ಕಂಥ ಆ ಮಹಾನುಭಾವರ ಒಂದು ನೆನಪಿಗಾಗಿ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಇರುತ್ತದೆ. ಹಾಗೂ ನಮ್ಮ ನಿಮ್ಮೆಲ್ಲರ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಕೂಡ ಈ ಒಂದು ವೇದಿಕೆಯಿಂದ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕೋರುತ್ತೇವೆ. ಯಾಕಂತಂದರೆ वजीरी होता है और भी रहता है कि हमारे देश में ये जातीयता फैलाना कुछ लोगों का है. ಯಾಕಂದರೆ ನಾನು ಮಿಕ್ಸ್ ಮಾಡಿ ಮಾತಾಡ್ತೀನಿ, ಅದು ಸ್ವಭಾವ ಇದೆ ನಮ್ಮದು. ಯಾಕಂತಂದರೆ ನಾವು ಬೀದರ್ ಜಿಲ್ಲೆಯವರು ಉರ್ದು ಭಾಷೆ ನಮ್ಮ ನಾಲಿಗೆ ಮೇಲೆ ಓಡಾಡ್ತಿರ್ತದೆ ಅವಾಗ. ಅದಕ್ಕೆ ನಮ್ಮ ತಂದೆಯವರ ಒಂದು ಫ್ರೆಂಡ್ಸ್ ಕೂಡ ಮುಸ್ಲಿಮರ ಫ್ರೆಂಡ್ಸ್ ದಿನ ಸಾಯಂಕಾಲ 2 ತಾಸು ಮಾತಾಡ್ತಾ ಇದ್ರು. ಅಂಥ ಸಮಯದಲ್ಲಿ ಉರ್ದು ಕನ್ನಡ ಮಿಕ್ಸ್ ಬಾಂಧವ್ಯ ನಾವು ಯಾವತ್ತಿಗೂ ಮರೆಯೋದಿಲ್ಲ. ಆದರೆ ಈವಾಗಿನ ಒಂದು ಪರಿಸ್ಥಿತಿ 50 ವರ್ಷಗಳ ಮುಂಚೆ ಇರ್ತಕ್ಕಂಥ ಪರಿಸ್ಥಿತಿ, ಈವಾಗಿನ ಪರಿಸ್ಥಿತಿ ನೋಡಿದರೆ ಶಿಕ್ಷಕರಾಗಿ ನಮ್ಮ ತಂದೆಯವರು ಯಾವುದೇ ಜಾತೀಯತೆಯನ್ನು ಮಾಡಿರಲಿಲ್ಲ. ನಮ್ಮ ತಂದೆಯವರ ಹತ್ರ ಮುಸ್ಲಿಂ ವಿದ್ಯಾರ್ಥಿಗಳು ಜಾಸ್ತಿ ಜನ ಬರ್ತಾ ಇದ್ರು. ಅವರು ಮೋಡಿ, ಹಿಂದಿ, ಉರ್ದು, ಕನ್ನಡ ಇಷ್ಟೆಲ್ಲ ಕಲಿಸ್ತಾ ಇದ್ರು. ನಮ್ಮ ದೌರ್ಭಾಗ್ಯ ನಾವು ಕೇವಲ ಕನ್ನಡ, ಹಿಂದಿ ಅಲ್ಲೇ ಕಲ್ತಿದ್ವಿ. ಇಂಗ್ಲೀಷ್ ಅಂತೂ ಸ್ವಲ್ಪ ಇನ್ನೊಬ್ರು ಮಾತಾಡಿದ್ರೆ ಅರ್ಥ ಆಗುತ್ತೆ. ಅಂಥ ಸಮಯದಲ್ಲಿ ಶಿಕ್ಷಕರ ಒಂದು ಶ್ರೇಯಸ್ಸು, ಇವಾಗ ಶಿಕ್ಷಕರು ಕೆಲಸ ಮಾಡ್ತಾ ಇರುವಾಗಲೇ ಎಷ್ಟೊಂದು ಸರ್ಟಿಫಿಕೇಟ್ ತಗೊಂಡಿರ್ತಾರೆ, ಪ್ರಶಸ್ತಿ ಕೊಟ್ಟಿರ್ತಾರೆ. ಆದರೆ ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಯವರು ಲೂಯಿಸ್ ಸರ್ ಅವರು ಪ್ರೆಸಿಡೆಂಟ್ ಆಗಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಕ್ರಿಸ್ಮಸ್ ಹಬ್ಬದ ಪರವಾಗಿ ಒಂದು ಚರ್ಚಿನಲ್ಲಿ ಎಲ್ಲ ಒಂದು ಬಾಂಧವರಿಗೆ ಕರೆಸಿ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅವರೇ ಫೋನ್ ಮಾಡಿ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕ್ರಿ ಅಂದಾಗ ಏನು ಕಾರ್ಯಕ್ರಮ ಅಂತ ಕೇಳ್ಕೊಂಡಾಗ, ಇಲ್ಲ ಯಾರು ಸಮಾಜ ಸೇವೆಯನ್ನ ಮಾಡಿರ್ತಾರೆ, ಆಮೇಲೆ ಶಿಕ್ಷಕರನ್ನ ಇವತ್ತು ನೋಡ್ರಿ ಈ ವಿಮೋಚನಾ ದಿನಾಚರಣೆಗೆ ಬಹಳಷ್ಟು ಜನ ದುಡಿದಿದ್ದಾರೆ. ಅಂಥವ್ರನ್ನ ಅದರಲ್ಲಿ ಶಿಕ್ಷಕರು ಕೂಡ ಒಬ್ಬರಿದ್ರು, ಸಿದ್ದಪ್ಪ ಮಾಸ್ತರ್ ಅಂತೇಳಿ. ಅಂಥ ಶಿಕ್ಷಕರನ್ನ ಆ ರೀತಿ ಕೆಲಸ ಮಾಡಿರುವಂಥ ಶಿಕ್ಷಕರನ್ನ ಸಮಾಜ ಸೇವೆ ಮಾಡಿರುವಂಥ ಅನೇಕ ಗಣ್ಯಮಾನ್ಯರನ್ನ ಗುರುತಿಸಿ ಇವತ್ತಿನ ಈ ವೇದಿಕೆ ಮೇಲೆ ಸನ್ಮಾನ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವೇದಿಕೆ ಮೇಲೆ ಬಹಳಷ್ಟು ಜನ ಮಾತನಾಡೋರಿದ್ರು. ನಮ್ಮ ಮಡಿವಾಳ ಸರ್ಗೆ ಹೇಳಿದ್ವಿ, ನಮ್ಮ ಸಾಹೇಬರಿಗೆ ಹೇಳಿದ್ವಿ, ಇಲ್ಲ ಮುಂಜಾನೆ ನಮ್ಮ ಬದಲಿಗೆ ನೀವೇ 1-2 ತಾಸು ಮಾತಾಡಿಬಿಡ್ರಿ ಅಂತ ಹೇಳಿದ್ರು. ನಾನು ಹೇಳಿದೆ, ಬಹುಶಃ ಸಿಟಿ ಒಳಗೆ 2 ತಾಸು ಮಾತಾಡಿದೆ ಅಂತಂದ್ರೆ ಇಬ್ಬರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ, 1-2 ನಿಮಿಷದೊಳಗೆ ಮುಗಿಸ್ಬೇಕಾಗ್ತದೆ. ಯಾಕೆಂದರೆ ಟೈಮಿಗೆ ಬಹಳಷ್ಟು ಮಹತ್ವ ಇರ್ತದೆ. ಅವರು ಕೂಡ ಮಾತನಾಡೋರಿದ್ರು. ನಮಾಜಿಗಾಗಿ ಬೇಳೆ ಆಗ್ತದೆ, ಅದಕ್ಕಾಗಿ ಬೇಡ್ರಿ ಮುಂಚೆಗೆ ನೀವು ಒಬ್ಬರೇ ಮಾತಾಡ್ರಿ ಅನ್ನುವಂಥ ಮಾತನ್ನು ಹೇಳಿದರು. ಮೊಟ್ಟ ಮೊದಲನೇದಾಗಿ ನಮ್ಮ ತಾಯಿ ಯಾರು ಸರ್ವಮಂಗಳ
ತಾಯಿಯವರು ಮಂಗಳಾ ಮೇಡಮ್ ಅವರು ಬಹಳ ಸುಂದರವಾಗಿ ಈ ಒಂದು ವಿಮೋಚನಾ ದಿನಾಚರಣೆಯ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿ ಅವರೆಲ್ಲ ಮಾತನಾಡಿದರು. ಅವರೆಲ್ಲೋ ಬಹಳ ದೂರದಿಂದ ನಾನು ನಿನ್ನೆ ದಿವಸ ಇದೇ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈಗಾಗಲೇ ಸಮಯವೂ ಕೂಡ ಬಹಳ ಆಗಿದೆ. ಯಾಕಂದ್ರೆ ಹಿಂದಿ ಒಳಗೊಂದು ಮಾತು ಬರ್ತದೆ, ಪ್ರೇಮ ಬಡಾ ಹೈ ಮಗರ್ ಕಾಗಜ್ ತೋಡಾ ಹೈ, ಸಾಗರ್ ಬಡಾ ಹೈ मगर लोटा छोटा है, बात करने का विषय बहुत है मगर समय थोड़ा है। और मैं परमेश्वर का धन्यवाद करता हूँ कि ऐसे गुरुवर्गों के बीच में मुझको भी उन्होंने बुलाया ताकि हम उनका कल्याण कर्नाटक अभिवृद्धि के द्वारा हम उनका सम्मान कर सके। और ये मैं सौभाग्य चाहता हूँ कि ऐसे बड़े गुरुवर्ग के बीच में मुझको भी उन्होंने आमंत्रित किया ताकि हम उनका सम्मान कर सके और उनके लिए हम प्रार्थना कर सके कि जो जिम्मेदारी उनको दिया गया है और भी आने वाले दिनों में बहुतायत के साथ में उन बच्चों के बीच में काम कर सके। क्योंकि स्कूल एक ऐसा स्थान है जहाँ पर किसी मजहब को, किसी धर्म को नहीं सिखाया जाता है। वो ऐसा ही स्थान है वहाँ पर शिक्षा को दिया जाता है और उत्तम से एक नागरिक को बनाने का वहाँ पर कार्य किया जाता है। ऐसे कार्य के लिए ऐसे स्थान पर जो शिक्षकों को खड़ा किया है उस परमेश्वर का और सारे गुरुजनों का दिल से मैं उनका धन्यवाद करता हूँ कि जो जिम्मेदारी आप लोगों ने उठाकर एक उत्तम से बच्चों को जो अच्छा नागरिक आप बना रहे हैं, उन सबों के लिए जो आपने जिम्मेदारी उठाया है उस जिम्मेदारी को मैं प्रणाम करता हूँ। इन दो शब्दों को बोलकर मैं इस समय में बैठ रहा हूँ। ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಯ ಇವತ್ತಿನ ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇವತ್ತಿನ ದಿನ ನಾವು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಅಂಗವಾಗಿ ನಮ್ಮ ಸಮಿತಿ ವತಿಯಿಂದ ನಾವು ಶಿಕ್ಷಕರನ್ನು ಸನ್ಮಾನಿಸಿದ್ದೇವೆ. ಶಿಕ್ಷಕರನ್ನು ಮತ್ತು ಕೆಲವು ಗಣ್ಯ ವ್ಯಕ್ತಿಗಳು ಯಾರು ಈ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ, ಅಪಾರವಾದ ಸೇವೆ ಮಾಡಿದ್ದಾರೆ. ಉದಾಹರಣೆಗೆ ಜಗನ್ನಾಥ್ ಸೂರ್ಯವಂಶಿಯವರು ಬೀದಿ ವ್ಯಾಪಾರಿಗಳ ಸಂಘ, ಮತ್ತು ಇಕ್ಬಾಲ್ ಅಹಮದ್ ಅಲಿ ಅವರು ಬೈತುಲ್ ಮಾಲ್, ಮತ್ತು ಆರಾಧನಾ ಸ್ಕೂಲ್ ಚೇರ್ಮನ್ ಗಾಂಗ್ಜಿಯವರು, ಚೇತನ್ ಗಾಂಗ್ಜಿಯವರು, ಇಂಥ ಅನೇಕ ಗಣ್ಯ ವ್ಯಕ್ತಿಗಳು ಇವತ್ತು ನಮ್ಮ ಸಮಾಜಕ್ಕೆ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಅನೇಕ ಜನರ ಒಂದು ದಾರಿದೀಪವಾಗಿದ್ದಾರೆ. ಇವರ ಸೇವೆಯನ್ನು ಗಮನಿಸಿ ನಾವು ಅವರನ್ನು ಇವತ್ತು ಸನ್ಮಾನಿಸಿದ್ದೇವೆ. ಮತ್ತು ಅದೇ ರೀತಿ ಅನೇಕ ಹಿರಿಯರು, ಮಹಿಳೆಯರು ಎಲ್ಲರೂ ಸೇರಿ ಈ ನಮ್ಮ ಸಂಘಟನೆ 2 ವರ್ಷ ಆಯಿತು ಸ್ಥಾಪನೆಯಾಗಿ. ಇಲ್ಲಿವರೆಗೂ ಅವರೆಲ್ಲರೂ ನಮ್ಮ ಬೆನ್ನಿಗೆ ನಿಂತು ಈ ಒಂದು ಸಮಿತಿ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ನಾವು ಗೌರವ ರೂಪದಲ್ಲಿ ಅವರಿಗೆ ಸನ್ಮಾನಿಸಿದ್ದೇವೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿತ್ತು. ಅನೇಕ ಜನ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಬೇರೆ ಬೇರೆ ಸಂಘಟನೆಗಳು ಕೂಡ, ಸಚಿನ್ ಫರ್ತಾಬಾದ್ ಮತ್ತು ಡಾಕ್ಟರ್ ದತ್ತು ಭಾಸ್ಗಿ ಇವರು ಕೂಡ ನಮ್ಮ ಸಮಿತಿ ಈ ಸಭೆಗೆ ಬಂದು ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಲೂಯಿಸ್ ಕೋರಿ, ಅಧ್ಯಕ್ಷ, ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ, ಕಲಬುರಗಿ. ಈ ಸಂದರ್ಭದಲ್ಲಿ ಅತಿಥಿಗಳಾದ ಕಾಜಿ ರೆಹಮಾನ್ ಉರ್ ರೆಹಮಾನ್ ಸಿದ್ದಿಕಿ, ಮಲ್ಲಣ್ಣ ಮಡಿವಾಳ್, ಪ್ರಧಾನ ಕಾರ್ಯದರ್ಶಿ ಮಲ್ಲಿನಾಥ್ ಬಿರಾದರ್ ಸೇರಿದಂತೆ ಇನ್ನಿತರರು, ಶಿಕ್ಷಕರು, ಹೋರಾಟಗಾರರು, ಸಮಿತಿಯ ವೃಂದದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.